ಯಜಮಾನ್ರಿ ನಮಸ್ಕಾರ, ಆರಾಮದಿರಿ? ಸರ್ ಎಷ್ಟು ವರ್ಷದಿಂದ ಇಲ್ಲಿ ಮನೆ ಹತ್ರ ನೀವು ಇಲ್ಲಿ ವಾಸ ಮಾಡ್ತಿದ್ದೀರಿ ಸರ್? ಈ ಒಂದು ಕಾಡಿನಾಗ ಇಲ್ಲಿ ಒಂದು 40 ವರ್ಷದಿಂದ ಇಲ್ಲೇ 40 ವರ್ಷದಿಂದ ಇಲ್ಲೇ ಮಾಡ್ತಿದ್ದೀರಿ ಸರ್. ಸರ್ ನಿಮ್ಮ ವಿದ್ಯಾಭ್ಯಾಸ ಇಲ್ಲೇ ಹತ್ತಿರದ ಹೈಸ್ಕೂಲ್ ಸಿದ್ದಾಪುರದಲ್ಲಿ MGC ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿರೋದು. ಆಮೇಲೆ ಎಲ್ಲ ಧಾರವಾಡದಲ್ಲಿ. ಹೌದು ಸರ್. ಈಗ ಕೃಷಿ ಬಗ್ಗೆ ನಿಮ್ಮ ಅನುಭವ ಏನು ಹೇಳ್ತೀರಾ ಸರ್? ಈ ಕಡೆ ಕೃಷಿ ನಮ್ಮದು ಇಲ್ಲಿ ಮೊದಲು ನಾವು ಗದ್ದೆ ಅಷ್ಟೇ ಇತ್ತು, ಭತ್ತವನ್ನು ಬೆಳೀತಾ ಇದ್ವಿ. ಈಗ 2015ರಲ್ಲಿ ಸ್ವಲ್ಪ ತೋಟ ಹಾಕಿ ಒಂದು 700ರಿಂದ 800 ಅಡಿಕೆ ಸಸಿಗಳನ್ನು ನೆಟ್ವಿ. ಆಮೇಲೆ ಕಳೆದ 5-6 ವರ್ಷಗಳಿಂದ ಅದೇ ಅಡಿಕೆ ಸಸಿಗೆ ಮೆಣಸಿನ ಬಳ್ಳಿಯನ್ನು ಕೂಡ ಹಚ್ಚುತ್ತಾ ಇದ್ದೇವೆ. ಮೆಣಸಿನ ಬಳ್ಳಿ ಎಷ್ಟು ವರ್ಷ ಸರ್ ಇದು? ಇದೊಂದು 7 ವರ್ಷದ ಬಳ್ಳಿ ಸರ್. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ. ಇವತ್ತಿನ ದಿನ ಸೊರಬ ತಾಲೂಕು ಒಂಬಳಿ ಅನ್ನೋ ಗ್ರಾಮಕ್ಕೆ ಬಂದಿದ್ದೇನೆ. ಇಲ್ಲಿ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನಮ್ಮ ಪ್ರಗತಿಪರ ರೈತರಾದರ ಅವ್ರನ್ನ ಭೇಟಿ ಮಾಡ್ಬೇಕಂತ ಮಂಜುನಾಥ್ ನಾಯ್ಕ್ ಅಂತೇಳಿ ಅವ್ರನ್ನ ಭೇಟಿ ಮಾಡೋಕೆ ಈಗ ಹೋಗೋಣ. ಸರ್, ಈಗ ನೀವು ಕೇಳಿದ್ರಿ ನಿರುದ್ಯೋಗಿಗಳ ಬಗ್ಗೆ ಕೇಳಿದ್ರಿ. ಎಜುಕೇಟೆಡ್ ಆಗ್ತಾ ಇದ್ದಾರೆ ಬಟ್ ಕೆಲಸ ಇಲ್ಲ ಅಂಥೇಳಿ. ನನ್ನ ಪ್ರಕಾರ ಎಲ್ಲರಿಗೂ ಇವತ್ತು ಏನು ಬೇಕಾಗಿದೆ ಅಂದರೆ ವೈಟ್ ಕಾಲರ್ ಜಾಬ್ ಅಂತ ಕರಿತೇವೆ ನಾವು. ಅಂದರೆ ಇಂಜಿನಿಯರಿಂಗು, ಡಾಕ್ಟ್ರ್ ಆಗಬೇಕು ಅನ್ನೋದಕ್ಕಾಗಿ ಮಾತ್ರ ಓದ್ತಾ ಇದ್ದಾರೆ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಕೃಷಿಯಲ್ಲಿ ಕೂಡ ತೊಡ್ಕೋಬೇಕು. ಈಗ ಕೃಷಿಯಲ್ಲಿ ತೊಡ್ಕೊಂಡ್ರೆ ಏನಾಗ್ತದೆ ಅಂದರೆ ಆಟೋಮೆಟಿಕಲಿ ಅವ್ರಿಗೆ ಕೆಲಸ ಸಿಗ್ತದೆ. ಈ ಕೆಲಸ ಇಲ್ಲ ಅಂದವರು, ನಾನು ಮೋಸ್ಟ್ಲಿ ನನ್ನ ಹತ್ರ ಒಂದು 25 ಜನ ಹುಡುಗರು ಕಳ್ಸಿದ್ರೆ ನಾನು ಕೆಲಸ ಕೊಡ್ತೀನಿ. ಅಷ್ಟು ಕೆಲಸ ಇದೆ. ನಾವು ಆಳುಗಳನ್ನು ತಗೊಂಡು ಕೆಲಸ ಮಾಡಿಸ್ತೇವೆ. ವರ್ಷದಲ್ಲಿ ತುಂಬ ಹಣವನ್ನು ಆಳುಗಳಿಗೆ ಕೊಡ್ತೇವೆ. ಆದರೆ ಹುಡುಗರು ಇವತ್ತಿನ ಯುವಕರು ಏನಾಗಿದೆ ಅಂದರೆ ಈ ಥರ ಕೃಷಿ ಕೆಲಸವನ್ನು ಮಾಡೋದಕ್ಕೆ, ತೋಟದ ಕೆಲಸ ಮಾಡೋದಕ್ಕೆ, ಗೊಬ್ಬರದ ಕೆಲಸ ಮಾಡೋದಕ್ಕೆ ಅಥವಾ ಗದ್ದೆ ಕೆಲಸನ ಮಾಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ನಿರುದ್ಯೋಗ ಅನ್ನುವಂಥದ್ದು ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಈಗ ಇನ್ನೊಂದೇನಪ್ಪ ನಾನು ಹೇಳ್ದಂತಂದ್ರೆ, ಸರ್ಕಾರದವ್ರು ಹಗಲೆಲ್ಲ ಆಸೆ ಯಾಕೆ ಹೇಳ್ಬೇಕು? ನಿಮ್ಗೆ ಇಷ್ಟು ಕಾಲಕ್ಕೆ ಮಾಡ್ತೀವಿ, ನಿಮ್ಗೆ ಪೊಲೀಸ್ನವ್ರು ಇಷ್ಟು ಕರಿತೀವಿ, ಶಿಕ್ಷಕರನ್ನ ಇಷ್ಟು ಕರಿತೀವಿ, KBR ಇಷ್ಟು ಕರಿತೀವಿ, ಅವ್ರು ಕರಿತೀವಿ, ಇವ್ರು ಕರಿತೀವಿ ಅಂತೇಳಿ ಇವ್ರಿಗೆ ಆಸೆ ಹುಡ್ಸೋಂಥದ್ದು ಏನೈತಿ ಅಂತ. ಯಾಕಂದ್ರೆ ಇವತ್ತು ಒಂದು SLC ಮಟ್ಟ ಓದ್ಬೇಕಂತಂದ್ರೆ ಬೇಕಾದಷ್ಟು ಭಾಳ ಖರ್ಚು ಬರ್ತೈತಿ. ಆದ್ರೆ ಪಾಪ ಹಗಲು ರಾತ್ರಿ ವಿದ್ಯಾರ್ಥಿಗಳು ಓದಿದ್ದಾರೆ. ಅದು ಸರ್ಕಾರದ್ದು ಮೋಸನೇ ಅಲ್ಲ ಸರ್, ಇದು ಮಾಫಿ ಅಲ್ಲ ಇದು. ಹೌದು, ಸರ್ಕಾರದಲ್ಲಿ ಏನಾಗ್ತದೆ ಅಂದರೆ ಒಂದಿಷ್ಟು ಸರ್ಕಾರಕ್ಕೆ ಅದರದ್ದೇ ಆದ ಆದಾಯ ಅಂತ ಇರ್ತದೆ. ಪ್ರತಿ ಜಾಬ್ಗೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಂದರೆ ಹಣಕಾಸು ಇಲಾಖೆಯಿಂದ ಅನುಮತಿಯನ್ನು ಪಡ್ಕೋಬೇಕು. ಹಣಕಾಸು ಇಲ್ಲ ಅಂದರೆ ಅದಕ್ಕೆ ಅನುಮತಿಯನ್ನು ಹಣಕಾಸು ಇಲಾಖೆ ಕೊಡೋದಿಲ್ಲ. ಕೊಡದೇ ಇದ್ದಾಗ ಏನಾಗ್ತದೆ ಅಂದರೆ ಆ ಕರೆಯೋದೇನಿದೆಯಲ್ಲ ಅಥವಾ ಕಾಲ್ ಫಾರ್ಮ್ ಏನು ಮಾಡ್ತಾರಲ್ಲ ಅದನ್ನು ಮಾಡೋದ್ರಲ್ಲಿ ಅವರು ಡೀಲೇ ಮಾಡ್ತಾ ಹೋಗಿ ಇದ್ದಷ್ಟು ಜನರಲ್ಲೇ ಕೆಲಸ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ನೀವು ಶಿಕ್ಷಕರಿಗೆ ಒಬ್ಬರಿಗೆ ಕನಿಷ್ಠ 50,000ರಿಂದ 60,000 ಸಂಬಳವನ್ನು ಕೊಡಬೇಕು. ಅತಿಥಿ ಶಿಕ್ಷಕರನ್ನ ತಗೊಂತಾ ಇದ್ದಾರೆ. 10,000 ರೂಪಾಯಿನ ಕೊಟ್ಟು 5 ಜನರನ್ನ ದುಡಿಸ್ಕೋಬಹುದು. ಒಬ್ಬ ಶಿಕ್ಷಕನಿಗೆ, ಒಬ್ಬ ಸರ್ಕಾರಿ ನೌಕರನಿಗೆ ಕೊಡುವಂಥ ಸಂಬಳದಲ್ಲಿ 5 ಜನ ಅತಿಥಿ ಶಿಕ್ಷಕರನ್ನ ಇವತ್ತು ಕೆಲಸ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಆಲ್ಟರ್ನೇಟಿವ್ ಅವ್ರದ್ದೇ ಆದ ಯೋಜನೆ ಮಾಡ್ಕೊಂಡು ಆ ಥರ ಸರಿ ಮಾಡ್ಕೊಂತ. ಅಂದ್ರೆ ಈಗಿನ ವಿದ್ಯಾರ್ಥಿಗೆ ಏನು ಹೇಳ್ತೀರಿ ಸರ್? ಈಗ ನಾವು ಈಗ ಏನು ಮಾಡಿದ್ರೆ ಜೀವನ ಮಾಡೋಕ್ಕೊಂದು, ಯಾಕಂದ್ರೆ ಜೀವನಕ್ಕೊಂದು ಆದಾಯ ಅಂತೇಳಿ ಬರಲೇಬೇಕಲ್ಲ ಸರ್. ಈಗ ಬರೀ ಓದಿದ್ದೇನೆ ಅಂತ ನಾವು ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಅದಕ್ಕೆ ಮಕ್ಕಳಿಗೆ ಇವತ್ತು ಯಾವ ಥರದ ಶಿಕ್ಷಣವನ್ನು ಕೊಡಬೇಕು ಅಂದರೆ ಮಲ್ಟಿ ಟ್ಯಾಲೆಂಟೆಡ್ ಎಜುಕೇಷನ್ ಸಿಸ್ಟಮ್. ಮಲ್ಟಿ ಅಂದರೆ ಬಹುಮುಖ ಆಗಿರುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಒಂದೇ ಅಂತಲ್ಲ, ಅದನ್ನು ಬಿಟ್ಟರೆ ಒಮ್ಮೆ ಅದು ಈಗ B.Ed ಓದ್ದವರು, M.Ed ಓದ್ದವರು ಟೀಚರ್ ಆಗೋದಕ್ಕಾಗಲಿಲ್ಲ ಅಂತಂದರೆ ಅವರು ಕೃಷಿಯನ್ನು ಮಾಡೋದಕ್ಕೆ ರೆಡಿ ಇರಬೇಕು. ಕೃಷಿಯನ್ನು ಮಾಡೋದಕ್ಕೆ ಅಥವಾ ಬೇರೆ ಯಾವುದೋ ಬಿಸ್ನೆಸ್ ಮಾಡೋದಕ್ಕೂ ರೆಡಿ ಇರಬೇಕು ಅಂತ. ಅಂದರೆ ಈ ಹುದ್ದೆ ಸಿಗಲಿಲ್ಲ, ಈ ಕೆಲಸ ಸಿಗಲಿಲ್ಲ ಅಂದರೆ ಬೇರೆ ಕೆಲಸವನ್ನು ಮಾಡೋದಕ್ಕೆ ಅವರನ್ನು ಮಾನಸಿಕವಾಗಿ ತಯಾರು ಮಾಡಬೇಕು. ಹೌದು, ಆ ಥರ ಮಾಡೋದ್ರಿಂದ ನಿರುದ್ಯೋಗ ಸಮಸ್ಯೆ ಇಲ್ಲ. ಖಂಡಿತ ನಿರುದ್ಯೋಗ ಅನ್ನೋದು ಇಲ್ಲ ಭಾರತದಲ್ಲಿ. ನಿರುದ್ಯೋಗವನ್ನು ನಾವೇ ಸೃಷ್ಟಿ ಮಾಡ್ಕೊಂಡಿರೋದು, ಅದು ಇಲ್ಲ. ಅಂದರೆ ನಮ್ಮ ರೈತಾಪಿ ಕೆಲಸಕ್ಕೆ ತೊಡ್ಕೊಳೋದ್ರಿಂದನೂ ಒಂದು ಒಳ್ಳೇದಂತ ಹೇಳ್ತಿದ್ರಿ ನಿಮ್ಮ ಒಂದು ಅನುಭವ. ಹೌದು ಸರ್. ಸರ್, ಈಗ ಭೂಮಿ ತಾಯಿ ಬಗ್ಗೆ ಬಂದರೆ ಎಷ್ಟು ನಿಮ್ಮಲ್ಲಿ ಪ್ರೀತಿ ಇದೆ ಸರ್? ತುಂಬ. ನಾನು ಅವಾಗಲೇ ಹೇಳ್ದ ಹಾಗೆ, ನಾನು ರಜೆ ಇದ್ದಾಗ ಇಲ್ಲಿ ಎಲ್ಲೋ ಸಾಮಾನ್ಯವಾಗಿ ಕೆಲವು ಜನರ ಹಾಬಿ ಇರ್ತದೆ, ಹೊರಗಡೆ ಹೋಗೋದು ಅಥವಾ ಟೂರ್ ಮಾಡೋದು.
ಫ್ಯಾಮಿಲಿ ಕರ್ಕೊಂಡು ಬೇರೆ ಕಡೆ ಹೋಗೋದು ಹೀಗೆಲ್ಲ ಇರ್ತದೆ. ನಾನು ರಜೆ ಬಂತು ಅಂತಾದ್ರೆ ಮನೆಗೆ ಬರ್ತೀನಿ. ಮನೆಗೆ ಬಂದೆ ಅಂತ ಇದ್ರೆ ನಮ್ಮ ಭೂಮಿಯಲ್ಲಿ ನಮ್ಮ ತಂದೆಯವ್ರ ಜೊತೆಗೆ ನಮ್ಮ ಅಮ್ಮನ ಜೊತೆಗೇನೆ ಈ ಕೆಲಸ ಮಾಡ್ಕೊಂಡು ಹೌದು ಕಾಲ. ಅಂದ್ರೆ ಒಟ್ಟು ನಮ್ಮ ಯುವಕರು ಒಂದು ಒಳ್ಳೆ ಈ ನಮ್ಮ ಸಾವಯವ ಕೃಷಿ ಪದ್ಧತಿ ಒಳಗೆ ಮಾಡ್ಕೊಂತ ಹೋದ್ರೆ ಬೇಕಾದಷ್ಟು ಹೌದು ಬಿಸಿನೆಸ್ಗಳು ಮಾಡ್ಬೋದು, ಎಲ್ಲ ಮಾಡ್ಬೋದು. ಯಾಕಂತಂದ್ರೆ ದಯವಿಟ್ಟು ಏನು ನೌಕರಿ ಸಿಕ್ಕಲ್ಲ ಅಂದ್ ಎಷ್ಟೋ ಜನ ಅನಾಹುತನೂ ಕೂಡ ಮಾಡ್ಕೊಂತ ಇದಾರೆ. ಆ ಅನಾಹುತಕ್ಕೆ ಯಾರಿಗೆ ಅವಕಾಶತೆ ಮಾಡಿಕೊಡ್ಬೇಡ್ರಿ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನಂಗೆ ಕೈ ಕೆಸರು ಮಾಡಿ ಕೇಳ್ರಿ, ಹೊಟ್ಟೆ ತುಂಬ ಊಟ ಸಿಗ್ತೈತಿ. ದಯವಿಟ್ಟು ಜೀವನ ಯಾರು ಕೂಡ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸರ್ಕಾರದ್ದು ಕೊಟ್ರೇನು ಬಿಟ್ರೇನು ತಮ್ಮ ಹೊಲದಲ್ಲಿ ನೀವು ತೊಡಗ್ರಿ. ಅದೇ ಕೆಲಸ ಅಂತಲ್ಲ, ತರಕಾರಿ ಕೆಲಸ ಮಾಡ್ಬೋದು, ಬೇಕಾದಂಥ ಕೆಲಸಗಳು, ಕಾಂಟ್ರಾಕ್ಟ್ ಕೆಲಸ ಏನಾದರೂ ಮಾಡಿ ಇವತ್ತೊಂದು ಜೀವನ ಮಾಡ್ಬೇಕು ವಿದ್ಯಾರ್ಥಿಗಳು ಅಂತೇಳಿ ಕೇಳ್ಕೊಂತಾನೆ. ನಮಸ್ಕಾರ ಯಜಮಾನ್ರಿ. ನಮಸ್ಕಾರ. ನಿಮ್ಮ ಹೆಸರು? ಮನ್ನಾಥ್ ಅಂತೇಳಿ. ಏನು ಇಂಥ ಗುಡ್ಡ ಬೆಟ್ಟದಾಗೆಲ್ಲ ಅದಿರಲ್ಲ, ನಿಮ್ಗೆ ಏನು ಅನ್ಸಲ್ಲ ರಾತ್ರಿ? ಏನು ಅನ್ಸಲ್ಲ? ಭಯ ಅನ್ಸೋದೇ ಇಲ್ಲ? ಹಾಂ. ಎಷ್ಟು ವರ್ಷದ ಅಡಿಕೆ ಇದು? 8 ವರ್ಷ. 8 ವರ್ಷದ್ದು. ವ್ಯವಸಾಯದಲ್ಲಿ ಎಷ್ಟು ಖುಷಿ ಐತೆ ನಿಮಗೆ? ಖುಷಿ ನಾವು ಮಾಡೋದಿಲ್ಲ, ನಮ್ಮ ದಂಧೆನೇ ಇದಲ್ಲ. ಅದೇ ಅಂದರೆ ಒಟ್ಟು ಯಾವಾಗಲೂ ಕೃಷಿಯಲ್ಲೇ ತೊಡಗಿರ್ತೀರಿ. ಏನೇನು ಬೆಳೆದಿರಿ ಎಲ್ಲ ನೀವು? ಏನಿಲ್ಲ, ಇದೆ ಅಡಕೆ, ಮೆಣಸು, ಬಾಳೆ, ತೆಂಗು, ಗದ್ದೆ ಇದೆ, ಭತ್ತ. ನಿಮ್ಮ ಊಟಕ್ಕೆ ನೀವು ಬೆಳ್ಕ ಸಾವಯವ ಪದ್ಧತಿ ಬೆಳಿತಿದ್ರಿ ಅನ್ಸದ್ನ? ಸಾವಯವದಾಗ ಭಾಳ ಚೆನ್ನಾಗಾಗಲಿ. ಯಜಮಾನ್ರೆ, ಈಗ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಅಡ್ಡಿಲ್ಲ, ಚಲೋ ಆಗಿದೆ. ಅಲ್ಲ ಏನು ಕಟ್ ಮಾಡಿ